ಇವಾಗ ಇಷ್ಟು 2.5 ವರ್ಷದಿಂದ ಇಲ್ಲದೆ ಇರೋದು ಇವಾಗ ತಂದಿದ್ದಾರೆ ಕಾನೂನು. ಇದನ್ನು ಸರ್ಕಾರ ಬಂದಾಗಲೇ ನೀವು ಕಾನೂನು ತರಬೇಕಿತ್ತು, ನಿಮ್ದು ಇದೆ ಅಂತ ಹೇಳಿದರೆ. ಒಂದು ಕೆಲವು ಏರಿಯಾದಲ್ಲಿ ಗಾಂಧಿ ಬಜಾರು, ಮಲ್ಲೇಶ್ವರಮ್ಮು ಈ ಏರಿಯಾ ಇಂಥ ಪಾಶ್ ಏರಿಯಾಗಳಲ್ಲಿ ಫಸ್ಟು ಜನಗಳು ತಿರುಗಾಡೋಕ್ಕೆ ಫುಟ್ಪಾತ್ ಇಲ್ಲ. ಫುಟ್ಪಾತಲ್ಲಿ ವ್ಯಾಪಾರಸ್ಥರು ಫುಟ್ಪಾತಿಗೆ ಬಂದಿದ್ದಾರೆ. ಅವ್ರಿಗೊಂದು ಬೇರೆ ಕಡೆ ನೀವು ವ್ಯವಸ್ಥೆ ಮಾಡಿಕೊಟ್ಟು ಫುಟ್ಪಾತ್ ಜನಗಳು ತಿರುಗಾಡೋಕ್ಕೆ ಬಿಡಿ. ಆವಾಗ ನೀವು ಟೋ ಮಾಡಿ ಎಲ್ಲೆಲ್ಲೋ ಅಡ್ಡಾದಿಡ್ಡಿ ನಿಲ್ಲಿಸ್ತಾರೆ, ಆ ಗಾಡಿಯೆಲ್ಲ ಎತ್ತಿಸಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯಾರು ಅಡ್ಡಾದಿಡ್ಡಿ ನಿಲ್ಲಿಸ್ತಾರೆ ಅವ್ರಿಗೇನು ಫೈನ್ ಇದೆ ಅದೇನಿದೆ ಹಾಕಿಸಿ. ಇದನ್ನು ಖುದ್ದು ಸರ್ಕಾರದಿಂದನೇ ಗಾಡಿಗಳನ್ನ ಬಿಡಬೇಕು. ಸರಿ ಇಲ್ಲ ಮೇಡಮ್, ಇದು ತಪ್ಪು. ಸರ್ಕಾರಕ್ಕೆ ಒಂದು ಇದು ಮುಜುಗರದ ವಿಷಯ. ಫಸ್ಟು ಅಲ್ಲಲ್ಲೇ ಕಸ ಎತ್ತಾರೆ ಯಾರೂ ಇಲ್ಲ. BBMP ನೌಕರರಿಗಂತೂ ತುಂಬ ಕಷ್ಟ ಇದೆ. ಕಸ ಮನೆ ಹತ್ರ ಕಸ ತೊಗೊಳಕ್ಕೆ ಬರೋಲ್ಲ. ಫಸ್ಟು ಒಂದು ಕಾನೂನು ಮಾಡ್ರು, ಕಸ ಹಸಿ ಕಸ ಬೇರೆ ಒಣ ಕಸ ಅಂದರು, ಅದನ್ನು ಸರಿಗೆ ಮಾಡ್ತಾಯಿಲ್ಲ. ಇಲ್ಲಿವರೆಗೆ ಬೆಂಗಳೂರಲ್ಲಿ ಇವ್ರದ್ದು 2.5 ವರ್ಷ ಆಗಿದೆ ಮೇಡಮ್, ಒಂದು ಕೆಲಸ ಸರಿಯಾಗಿಲ್ಲ. ಯಾವುದೇ ರೋಡ್ ಹೋದ್ರೂ ನೋಡಿ, ಈಗ IT-BTಗೆ ಹೋದರೂ ಅಲ್ಲೂ ರೋಡ್ ಸರಿ ಇಲ್ಲ. ಈ ಕಡೆ ಸಿಟಿ ಒಳಗಡೆ ಬಂದರೆ ಅಲ್ಲೂ ರೋಡ್ ಸರಿ ಇಲ್ಲ. ಎಲ್ಲ ಗುಂಡಿಗಳು, ಜನಗಳಿಗೆ ಗಾಡಿ ಓಡಾಡೋಕ್ಕೆ ತುಂಬ ಪ್ರಾಬ್ಲಮ್ ಇದೆ. ಈಗ ನೆಕ್ಸ್ಟು ಮಳೆ ಬಂದರೆ ಎಲ್ಲಿ ಗೊತ್ತಾಗಲ್ಲ, ಜನ ಗುಂಡಿಗಳಿಗೆ ಬಿಡ್ತಾರೆ ಗಾಡಿ. ಒಂದೇ ಒಂದು ರೋಡು ಸರಿ ಇಲ್ಲ ಮೇಡಮ್. ಎಂಟೈರ್ ಬ್ಯಾಂಗ್ಳೂರಲ್ಲಿ ಒಂದು ರೋಡು ಸರಿ ಇಲ್ಲ. ಎಲ್ಲ ಕಡೆ ಕೆಲಸ ನಡೀತದೆ ಅಂತ ಇದೆ, ಒಂದು ರೋಡು ಸರಿ ಇಲ್ಲ. ಯಾವ ಕಾಂಟ್ರಾಕ್ಟ್ರ್ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಇಲ್ಲ ಅವ್ರವ್ರ ಸರ್ಕಾರದ ಕಾಂಟ್ರಾಕ್ಟ್ರುಗಳು ಕೊಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಒಂದು ರೋಡು ಸರಿ ಇಲ್ಲ ಇಲ್ಲಿವರೆಗೂ.